ಹಲೋ ಗೈಸ್, ನಿಮಗೆಲ್ಲ ಗೊತ್ತಿರ್ಬೋದು ಏನಪ್ಪ ಅಂದರೆ ಈಗ ಎಲ್ಲರ ಮನೆಗೂ LPG ಭಾಳ ಏನಾಗ್ತಿದೆ, ಸಿಗ್ತಾಯಿಲ್ಲ. ಅದ್ರ ಸಂಬಂಧ ನಾವು ಏನು ಹೇಳ್ತೇವೆ ಅಂದ್ರೆ ಮುಂದೊಂದು ದಿವಸ ಹಿಂಗೆ ಆಗ್ಬೋದು. ಯಾಕೆ ಗೊತ್ತಾ, ಮುಂದೊಂದು ದಿವಸ ಈಗ ಅಂತಂದಲ್ಲ, ಮುಂದೊಂದು ದಿವಸ LPG ಮತ್ತು ಡೀಸೆಲ್, ಪೆಟ್ರೋಲು, ಕೋಡ್ ಆಯಿಲ್ ಎಲ್ಲ ಖಾಲಿ ಆಗೋ ಸ್ಟೇಜ್ನಾಗ ಬಂದಿರುತ್ತೆ. ಅವಾಗ ಸಿಗಂಗಿಲ್ಲ. ನಾವು ಅದನ್ನ ಈಗ ಮುಂಜಾಗ್ರತೆ ತೊಗೊಂಡು ನಾವು ಬೇಕಂದ್ರೆ ನಮ್ಮ ಮನೆಗೂ ಒಂದೊಂದು ಬಯೋಗ್ಯಾಸ್ ಮಾಡಿಸ್ಕೋಬೇಕು. ಬಯೋಗ್ಯಾಸ್ ಅಂದರೆ ನ್ಯಾಚುರಲಾಗಿ ನಾವು ಗ್ಯಾಸ್ ತಯಾರು ಮಾಡ್ಕೋಬೋದು. ಅದರಲ್ಲಿದ್ದ ನಾವು ಡೈಲಿ ಯೂಸ್ ಅಂದ್ರೆ ಅಡುಗೆ ಅಂಥವು ಏನು ಬೇಕಾದ್ರೂ ಮಾಡ್ಕೋಬೋದು. ಅದು ಭಾಳ ಹೆಲ್ಪ್ ಆಗುತ್ತೆ. ಅದು ಏನಿಲ್ಲ, ನಾವು ಬರೀ ವೇಸ್ಟ್ ಆಗೋ ತರಕಾರಿ ಅಥವಾ ಊಟ ಉಳಿದಿದ್ದು, ಇಲ್ಲಾಂದರೆ ಹಿಂಗೆ ಏನೇ ಬಯೋಡಿಗ್ರೇಡಬಲ್ ಥಿಂಗ್ಸ್ ಏನಾರ ನಾವು ಅದರ ಬಯೋಗ್ಯಾಸ್ ಒಳಗೆ ಹಾಕಿದರೆ ಅದು ನಮ್ಗೆ ನ್ಯಾಚುರಲ್ಲಾಗಿ ಗ್ಯಾಸ್ ಉತ್ಪತ್ತಿ ಮಾಡಿಕೊಡ್ತೈತಿ. ಅದರಲ್ಲಿದ್ದು ನಮ್ಗೆ ಖರ್ಚು ಕಮ್ಮಿ, ಮತ್ತು ನಾವು ಪ್ರತಿ ಸತ ಸಿಲಿಂಡ್ರ್ ತೊಗೋಬೇಕು, ಅದೇನಿರಲ್ಲ. ಮತ್ತೇನಪ್ಪ ಅಂದ್ರೆ ಇದರಲ್ಲಿದ್ದು ನಾವು ಮುಂದೆ ಹಿಂಗೇನಾರು ಗ್ಯಾಸು ಒಂದು ವೇಳೆ ನಮ್ಮ ಮುಂದೆ ಎಷ್ಟೋ ದಿವಸ ಆದಮೇಲೆ ಒಂದು ವೇಳೆ ಖಾಲಿ ಆತಂದ್ರೆ ಅವಾಗ ನಾವು ಬೇಕಂದ್ರೆ ಇಂಥವೆಲ್ಲ ಈಗಲಿದ್ದನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ಇದಕ್ಕೆ ಹೊಂದ್ಕೋಬೋದು ನಾವು. ಅದು ಮಾಡೋದು ಹೆಂಗಂತಂದು ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಸಿಗ್ತಾವೆ. ಬಯೋಗ್ಯಾಸ್ ಹೆಂಗೆ ಮಾಡ್ಬೇಕಂತಂದು ನೀವು ನೋಡಿರಿ, ಯೂಟ್ಯೂಬ್ನಾಗ ನೋಡಿ ಮಾಡ್ಬೋದು. ಅದು ಎಸ್ಪೆಷಲಿ ಹಳ್ಳಿ ಕಡೆ ಅಂಕರ ಮಂದಿ ಗೊತ್ತಿರಲ್ಲ, ಆದ್ರೆ ಯೂಟ್ಯೂಬ್ನಾಗ ನೋಡಿದ್ರೆ ಸಿಗುತ್ತೆ. ಮತ್ತೇನಪ್ಪ ಅಂದ್ರೆ ಹಳ್ಳಿ ಕಡೆ ಮಂದಿಗೆ ಮಾಡೋಕೆ ಆಗ್ತಿರಲ್ಲ. ಈಗ ಹಳ್ಳಿ ಕಡೆ ಏನೋ ನಡೀತೈತಿ, ಈಗ ಸೌದೆ ಅವೆಲ್ಲ ಸಿಗ್ತಾವೆ, ಮಾಡ್ಬೋದು. ಸಿಟಿ ಕಡೆ ಸೌದೆ ಒಲೆ ಯೂಸ್ ಮಾಡೋಕ್ಕೂ ಆಗಲ್ಲ. ಅದ್ರ ಸಂಬಂಧ ನಾವು ಬಯೋಗ್ಯಾಸ್ ಮಾಡಿಕೊಂಡ್ರೆ ಭಾಳ ಯೂಸ್ ಐತಿ. ನೋಡಿರಿ, ನಿಮಗೂ ಗೊತ್ತಾಗ್ಬೋದು ಅದು ಹೆಂಗೆ ಮಾಡೋದು ಅಂತಂದು ಯೂಟ್ಯೂಬ್ನಾಗ ಒಮ್ಮೆ ಹೌ ಟು ಮೇಕ್ ಬಯೋಗ್ಯಾಸ್ ಇನ್ ಹೋಮ್ ಅಂತಂದು ಸರ್ಚ್ ಮಾಡಿರಿ, ನಿಮಗೂ ಸಿಗುತ್ತೆ. ನಾನು ಹಂಗೆ ಇದನ್ನ ಥಿಂಕ್ ಮಾಡಿದ್ದೆ, ಒಂದು ವಿಡಿಯೋ ಶೇರ್ ಮಾಡ್ಬೇಕಂತಂದು ಈ ವಿಡಿಯೋ ಮಾಡಕತ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.